ಸುಳ್ಯ ಶಾಸಕಿ ಭಾಗೀರಥಿ ಮುರಳಿಯ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಗೆಂದು ಅವಹೇಳನಕಾರಿಯಾಗಿ ಬರೆದು ಹರೆಯಬಿಟ್ಟ ದುಷ್ಕರ್ಮಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆದಿದ್ರಾವಿಡ ಸಮಾಜ ಸೇವಾ ಸಹಕಾರಿ ಸಂಘದ ಬಂಟ್ವಾಳ ತಾಲೂಕು ಘಟಕ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ದೂರನ್ನ ದಾಖಲಿಸಿದ. ಬಿಲ್ಲವ ಸಂದೇಶ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಸುಲ್ತಾನ್ ಕಟ್ಟೆ ನಿವಾಸಿ ಸಂದೇಶ್ ಯಾನೆ ಸೀತಾರಾಮ್ ಎಂಬಾತ ನಮ್ಮ ಸಮುದಾಯದ ನಾಯಕಿ ಸುಳ್ಯ ಶಾಸಕಿಯಾಗಿರುವ ಭಾಗೀರಥಿ ಮುರಳಿ ಅವರನ್ನ ತೇಜೋವಧೆಗೊಳಿಸುವ ಮೂಲಕ ಅವರ ಘನತೆ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದ್ದು, ಆತನ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ತಕ್ಷಣ ಬಂಧಿಸುವಂತೆ ಸಂಘದ ಅಧ್ಯಕ್ಷ ವಿಶ್ವನಾಥ ಚಂತಿಮಾರ್ ಅವರು ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಭಾಗೀರಥಿ ಮುರಳಿ ಅವರು ಶಾಸಕರಾದ ಬಳಿಕ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದು, ಅವರ ಜನಪ್ರಿಯತೆಯನ್ನ ಸಹಿಸದ ದುಷ್ಕರ್ಮಿ ಅವರ ಬಗ್ಗೆ ಅತ್ಯಂತ ಕೀಳು ಪದವನ್ನ ಬಳಸಿ ತೇಜೋವಧೆಗೈದಿರುವುದನ್ನ ನಮ್ಮ ಸಮುದಾಯ ಸಹಿಸಲು ಸಾಧ್ಯ ಇಲ್ಲ. ಆತನ ಮೇಲೆ ಜಾತಿ ನಿಂದನೆ ಕೇಸು ಕೂಡ ದಾಖಲಾಗಿಸುವಂತೆ ಎಂದು ದೂರಿನಲ್ಲಿ ಒತ್ತಾಯಿಸಲಾಗಿದೆ. ಈ ಬಗ್ಗೆ ದೂರು ಸ್ವೀಕರಿಸಿರುವ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ಎತ್ತಿದ್ದಾರೆ. ಶೀನಾ ದೇವದಾಸ್, ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಯಾಕೆ ಒಬ್ಬ ದಲಿತ ನಾಯಕರನ್ನೇ ಈ ತರ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು? ನಾವು ಇದನ್ನ ಪಕ್ಷಾತೀತವಾಗಿ ಖಂಡಿಸ್ತೇವೆ. ಯಾವುದೇ ಪಕ್ಷದ ಪರವಾಗಿ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿಲ್ಲ. ನಮ್ಮ ಸಮುದಾಯದ ಶಾಸಕಿಗೆ ಆಗಿರುವಂತಹ ಅನ್ಯಾಯವನ್ನು ವಿರೋಧಿಸುವ ನಿಟ್ಟಿನಲ್ಲಿ ಮತ್ತು ಆ ಶಾಸಕಿಯೊಂದಿಗೆ ನಾವು ಇಡೀ ಸಮುದಾಯ ಇಂಥ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಲ್ತೇವೆ. ಮತ್ತು ಯಾರು ಈ ಅನ್ಯಾಯವನ್ನು ಎಸಗಿದ್ದಾರೋ ಅವರಿಗೆ ಕೂಡಲೇ ಪೊಲೀಸ್ ಅವರು ಮತ್ತು ರಾಜ್ಯದ ಗೃಹ ಸಚಿವರು ನಮ್ಮವರಿದ್ದಾರೆ, ಅವರು ಕೂಡ ಅವರು ಆದಷ್ಟು ಬೇಗ ಇದನ್ನ ಕೊನೆಗಾಣಿಸಬೇಕು. ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗದಿದ್ರೆ ಮುಂದಿನ ದಿನಗಳಲ್ಲಿ ಒಂದು ವಾರದ, ಈಗ 24 ಗಂಟೆ ಅಥವಾ 48 ಗಂಟೆ ಒಳಗೆ ಅವನನ್ನು ಬಂಧಿಸದೆ ಅವನನ್ನ ಶಿಕ್ಷೆಗೆ ಒಳಪಡಿಸದಿದ್ದಲ್ಲಿ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಂಘವು ಮುಂದಿನ ವಾರದಲ್ಲಿ ಖಂಡಿತವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಾವು ಸುಳ್ಯದಿಂದಲೇ ಮಾಡ್ತೇವೆ. ನಮ್ಮ ಶಕ್ತಿ ಏನಿದೆ, ನಾವು ಸಮುದಾಯ, ನಮ್ಮ ಶಾಸಕರ, ನಮ್ಮ ನಾಯಕರೊಟ್ಟಿಗೆ ಇದ್ದೇವೆ ಅನ್ನೋದನ್ನ ಪುನರುಚ್ಚರಿಸುತ್ತಾ ಉಗ್ರವಾದ ಪ್ರತಿಭಟನೆಯ ಒಂದು ಸಂದೇಶವನ್ನು ಕೂಡ ಈ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನಮ್ಮ ಇವತ್ತು ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರು ಹೇಳಿದ್ರು, ಅದಕ್ಕೆ ಪೂರಕವಾಗಿ ಬಹುಶಃ ಏನು ಇವತ್ತು ನಮ್ಮ ದಲಿತ ಶಾಸಕಿ ಮೇಲೆ ಏನು ನಿಂದನಾತ್ಮಕ ಒಂದು ಪೋಸ್ಟ್ ಅನ್ನು ಹಾಕಿರುವಂತಹದ್ದು, ಏನು ಬಿಲ್ಲವ ಸಂದೇಶ ಎಂಬ ಒಂದು ಜಾತಿಯನ್ನು ಎತ್ತುಕೊಂಡಂತ ವಿಚಾರ ಕೂಡ ಇಲ್ಲಿ ಮೂಡಿ ಬರ್ತದೆ. ಆದ್ರೆ ನಾನು ಒಂದು ವಿಚಾರ ಹೇಳುವಂಥದ್ದು, ಯಾಕಂದ್ರೆ ಈಗ ನಾವೆಲ್ಲರೂ ಪರಸ್ಪರವಾಗಿ ಅನ್ಯೋನ್ಯವಾಗಿ ಬದುಕುವಂತ ಒಂದು ಸಮಾಜ ವಾತಾವರಣ ನಿರ್ಮಾಣ ಆಗ್ಬೇಕು. ಅದು ಬಿಟ್ಟು ದಲಿತರನ್ನು ನಿಂದಿಸುವಂತ ಅಥವಾ ನಮ್ಮನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸಗಳನ್ನು ಆದ್ರೆ ಖಂಡಿತವಾಗಿ ನಾವು ಇದನ್ನು ಸಹಿಸುವುದಿಲ್ಲ. ಉದಾಹರಣೆಗೆ ಇತ್ತೀಚೆಗೆ ನೀವು ನೋಡಿರಬಹುದು, ಗುರುಪುರದಲ್ಲಿ ಒಂದು ಹೆಣ್ಮಗಳು ಸೂಸೈಡ್ ಮಾಡಿದ್ರು, ನದಿಗೆ ಹಾರಿ. ಅದರಲ್ಲಿ ಕೂಡ ಜಾತಿ ವಿಚಾರ ಬಂತು. ಆ ಹುಡುಗ ಬಿಲ್ಲವ ಸಮುದಾಯಕ್ಕೆ ಸೇರಿದಾನೆ. ಹಾಗಿರುವಾಗ ಈಗ ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಸಹ ಆಯ್ತು, ಎಲ್ಲಿ ಯೂನಿವರ್ಸಿಟಿ ಕಾಲೇಜಲ್ಲಿ. ಅಷ್ಟು ದೊಡ್ಡ ಏನಂದ್ರೆ ಗಾಂಧೀಜಿ ಮತ್ತು ಗುರುನಾರಾಯಣ ಒಟ್ಟಿಗೆ ಸಂದರ್ಶನ ಸಂದರ್ಭ 100 ವರ್ಷ ಆಯ್ತಂತ. ಅದರಲ್ಲಿ ಸಂದೇಶ ಏನು ಹೋಗ್ತದೆ? ಈಗ ಇಂತಹ ಮನಸ್ಥಿತಿಗಳು ಅಲ್ಲಿ ಇನ್ನೂ ಕೂಡ ಜೀವಂತ ಆಗಿರುವಾಗ ಅದರ ಸಂದೇಶ ಏನು? ಆ ಕಾರ್ಯಕ್ರಮದ ಅರ್ಥ ಏನಾಯ್ತು? ಅದಕ್ಕೋಸ್ಕರ ನಾವು ಇವತ್ತು ಹೇಳುವಂಥದ್ದು ಏನಂದ್ರೆ, ಈ ಜಾತಿ ವ್ಯವಸ್ಥೆಯನ್ನು ಕೊನೆಗಾಗಿರಿಸಬೇಕು. ಏನು ಇವತ್ತು ನಾವು ಕಾರ್ಯಕ್ರಮದ ಮೂಲಕ ನಾವು ಜನರಿಗೆ ಏನೋ ಒಂದು ಸಂದೇಶ ಕೊಡ್ಲಿಕ್ಕೆ ಹೋಗುವಾಗ ಇಂತಹ ಎಲ್ಲ ಮನಸ್ಥಿತಿಗಳು ಇನ್ನೂ ಕೂಡ ಜೀವಂತವಾಗಿ ಇರುವಂತದ್ದು ನೋಡಿದ್ರೆ ಏನೋ ಒಂದು ಸಮಾಜ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಅಂತ ನಮಗೆ ಅನಿಸ್ತದೆ. ಅದರಿಂದ ಏನು ಇವತ್ತು ಸಂದೇಶ ಇರ್ಬೋದು ಅಥವಾ ಏನು ಇವತ್ತು ನಮ್ಮ ದಲಿತ ಬಾಲಕಿಯ ಒಂದು ಸಾವಿಗೆ ಕಾರಣ ಆದಂತವರಿಗೆ ಕೂಡಲೇ ಅವರಿಗೆ ಒಂದು ಕಾನೂನಾತ್ಮಕವಾದ ಏನು ಶಿಕ್ಷೆ ಉಂಟು ಖಂಡಿತವಾಗಿ ಕೊಡ್ಬೇಕು. ಇದಾದ್ರೆ ಖಂಡಿತವಾಗಿ ನಾವು ಇದರ ವಿರುದ್ಧವಾಗಿ ನಾವು ಒಂದು ದೊಡ್ಡ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ.